ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದೀಗ ಮಳೆಗಾಲ ಆರಂಭವಾಗ್ತಾ ಇದೆ. ಒಂದು ಕಡೆ ತಂಪಾದ ವಾತಾವರಣ, ಮತ್ತೊಂದು ಕಡೆ ಡೆಂಗ್ಯೂ ಭೀತಿ ಜನರನ್ನ ಕಾಡಲು ಶುರು ಮಾಡಿದೆ. ರಸ್ತೆಗಳಲ್ಲಿ ನೀರು ನಿಲ್ಲೋದು, ಮನೆಯ ಸುತ್ತಮುತ್ತ ಹಳೆಯ ಪಾತ್ರೆಗಳು, ಟೈರ್ಗಳು, ಕೂಲರ್ಗಳಲ್ಲಿ ನೀರು ಜಮಾ ಆಗೋದ್ರಿಂದ ಇವೆಲ್ಲವೂ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗ್ತಾ ಇದೆ. ಮಳೆ ಹೆಚ್ಚಾದಂತೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ ಎಂಬ ಆತಂಕ ಆರೋಗ್ಯ ಇಲಾಖೆಯನ್ನ ಕಾಡ್ತಾ ಇದೆ. ಪ್ರತಿ ವರ್ಷ ಮೇ 16ರಂದು ರಾಷ್ಟ್ರೀಯ ಡೆಂಗ್ಯೂ ದಿನ, ನ್ಯಾಷನಲ್ ಡೆಂಗ್ಯೂ ಡೇ ಆಚರಿಸಲಾಗುತ್ತೆ. 2010ರಿಂದ ಆರಂಭವಾದ ಈ ದಿನದ ಉದ್ದೇಶ ಮಳೆಗಾಲಕ್ಕೂ ಮುನ್ನ ಜನರಲ್ಲಿ ಜಾಗೃತಿ ಮೂಡಿಸುವುದು. ಡೆಂಗ್ಯೂ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ಮಾತ್ರ ಅಲ್ಲ, ಜನರ ಸಹಭಾಗಿತ್ವವು ಅತ್ಯಗತ್ಯ ಎಂಬ ಸಂದೇಶವನ್ನ ಈ ದಿನ ಸಾರುತ್ತೆ. 2026ರ ರಾಷ್ಟ್ರೀಯ ಡೆಂಗ್ಯೂ ದಿನದ ಘೋಷವಾಕ್ಯ ಒಗ್ಗೂಡಿ ಕ್ರಮ ಕೈಗೊಳ್ಳಿ, ನಿರ್ಮೂಲನೆ ಮಾಡಿ ಎಂಬುದಾಗಿದೆ. ಅಂದ್ರೆ ಡೆಂಗ್ಯೂ ತಡೆಗಟ್ಟೋದಕ್ಕೆ ಪ್ರತಿಯೊಬ್ಬರು ಒಟ್ಟಾಗಿ ಕೆಲಸ ಮಾಡಬೇಕು. ಕೇವಲ ಜಾಗೃತಿ ಸಾಕಾಗದೆ ಕ್ರಮವೂ ಅಗತ್ಯ ಮತ್ತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುವ ಪರಿಸ್ಥಿತಿಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದೇ ಇದರ ಉದ್ದೇಶವಾಗಿದೆ. ಸ್ವಚ್ಛ ಪರಿಸರವೇ ಡೆಂಗ್ಯೂ ವಿರುದ್ಧದ ದೊಡ್ಡ ಆಯುಧ ಎಂಬ ಸಂದೇಶದೊಂದಿಗೆ ಈ ಬಾರಿ ರಾಷ್ಟ್ರೀಯ ಡೆಂಗ್ಯೂ ದಿನವನ್ನ ಆಚರಿಸಲಾಗ್ತಾ ಇದೆ. ಒಟ್ಟಾರೆ ಡೆಂಗ್ಯೂ ವಿರುದ್ಧದ ಹೋರಾಟ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲದೆ ಪ್ರತಿಯೊಬ್ಬರು ತಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಟ್ಟುಕೊಂಡು ಜಾಗೃತಿ ವಹಿಸಿದರೆ ಮಾತ್ರ ಡೆಂಗ್ಯೂ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ. ಆರೋಗ್ಯ ತಜ್ಞರ ಪ್ರಕಾರ ಡೆಂಗ್ಯೂ ವೈರಸ್ ಸೋಂಕು ಎಡಿಸ್ ಈಜಿಪ್ಟೈ ಎಂಬ ಸೊಳ್ಳೆಯ ಕಚ್ಚುವಿಕೆಯಿಂದ ಹರಡುತ್ತೆ. ವಿಶೇಷ ಅಂದ್ರೆ ಈ ಸೊಳ್ಳೆಗಳು ರಾತ್ರಿ ಅಲ್ಲ, ಹಗಲಿನ ಸಮಯದಲ್ಲಿ ಹೆಚ್ಚು ಚಟುವಟಿಕೆಯಾಗಿರುತ್ತೆ. ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಕಚ್ಚುವ ಸಾಧ್ಯತೆ ಹೆಚ್ಚಿರುತ್ತೆ. ಡೆಂಗ್ಯೂನ ಸಾಮಾನ್ಯ ಲಕ್ಷಣಗಳಲ್ಲಿ ತೀವ್ರ ಜ್ವರ, ಕಣ್ಣಿನ ಹಿಂಭಾಗದಲ್ಲಿ ನೋವು, ಸ್ನಾಯು ಮತ್ತು ಸಂಧಿ ನೋವು, ಚರ್ಮದ ಮೇಲೆ ಕೆಂಪು ಚುಕ್ಕೆಗಳು, ವಾಂತಿ ಹಾಗೂ ಬೇಸರ ಸೇರಿವೆ. ಇದನ್ನ ಬ್ರೇಕ್ ಬೋನ್ ಫೀವರ್ ಎಂದು ಕರೆಯುತ್ತಾರೆ. ಯಾಕೆ ಅಂದ್ರೆ ದೇಹದ ನೋವು ತೀವ್ರವಾಗಿರುತ್ತೆ. ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇವೆ. ರಾಷ್ಟ್ರೀಯ ವೆಕ್ಟರ್ ಜನಿತ ರೋಗ ನಿಯಂತ್ರಣ ಕೇಂದ್ರದ ಅಂಕಿ ಅಂಶಗಳ ಪ್ರಕಾರವಾಗಿ 2025ರ ಅಂತ್ಯದ ವೇಳೆಗೆ ದೇಶದಲ್ಲಿ 1.13 ಲಕ್ಷಕ್ಕೂ ಅಧಿಕ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ವು. ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ 2026ರ ವೇಳೆಗೆ ಈ ಸಂಖ್ಯೆ 3 ಲಕ್ಷ ದಾಟುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ತಜ್ಞರು ಹೇಳುವ ಡೆಂಗ್ಯೂ ತಡೆಗಟ್ಟುವುದಕ್ಕೆ ಸಮುದಾಯದ ಪಾತ್ರವೂ ಕೂಡ ಬಹಳಷ್ಟು ಮುಖ್ಯವಾಗುತ್ತೆ. ಮನೆಯಲ್ಲಿನ ಹೂವಿನ ಕುಂಡಗಳು, ನೀರಿನ ಡಬ್ಬಿಗಳು, ಕೂಲರ್ಗಳು, ತೆರೆದ ಟ್ಯಾಂಕ್, ಹಳೆಯ ಟೈರ್ಗಳು, ಕಟ್ಟಡ ಕಾಮಗಾರಿ ಸ್ಥಳಗಳು, ರಸ್ತೆ ಬದಿಯ ಗುಂಡಿಗಳು ಇವೆಲ್ಲವೂ ಸೊಳ್ಳೆಗಳ ಬೆಳವಣಿಗೆಗೆ ಸೂಕ್ತ ಸ್ಥಳಗಳಾಗುತ್ತೆ. ಡೆಂಗ್ಯೂ ತಡೆಗೆ ಜನರು ಕೈಗೊಳ್ಳಬೇಕಾದ ಪ್ರಮುಖ ಕ್ರಮಗಳೇನು? ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ವಾರಕ್ಕೊಮ್ಮೆ ಕೂಲರ್ ಮತ್ತು ನೀರಿನ ಡಬ್ಬಿಗಳನ್ನು ಸ್ವಚ್ಛಗೊಳಿಸುವುದು, ಹಳೆಯ ಟೈರ್, ಪ್ಲಾಸ್ಟಿಕ್ ಕಪ್ ಬಾಟಲ್ಗಳನ್ನು ತೆರವುಗೊಳಿಸುವುದು, ನೀರಿನ ಟ್ಯಾಂಕ್ಗಳನ್ನು ಮುಚ್ಚಿಡುವುದು, ಮನೆ ಹಾಗೂ ಕಾಲೋನಿಗಳಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸುವುದು, ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸುವುದು. ವೈದ್ಯರು ಮತ್ತೊಂದು ಮಹತ್ವದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅನೇಕರು ಡೆಂಗ್ಯೂ ಆರಂಭಿಕ ಲಕ್ಷಣಗಳನ್ನ ಸಾಮಾನ್ಯ ಜ್ವರ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ 2 ದಿನಕ್ಕೂ ಹೆಚ್ಚು ಜ್ವರ ಮುಂದುವರೆದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಬೇಕು ಎನ್ನುವ ಸಲಹೆ ನೀಡಿದ್ದಾರೆ. ಡೆಂಗ್ಯೂ ಪತ್ತೆಗೆ ಮುಖ್ಯವಾಗಿ 3 ರಕ್ತ ಪರೀಕ್ಷೆಗಳನ್ನ ಮಾಡಲಾಗುತ್ತೆ. NS1 ಆಂಟಿಜೆನ್ ಟೆಸ್ಟ್ ಅಂದ್ರೆ ಇದು ಆರಂಭಿಕ ಹಂತಗಳಲ್ಲಿ ವೈರಸ್ ಪತ್ತೆ ಆಗುತ್ತೆ. IgM ಟೆಸ್ಟ್ ಅಂದ್ರೆ ಸದ್ಯದ ಸೋಂಕಿನ ಗುರುತು ಹೇಗಿದೆ ಅಂತ ಹೇಳಿ ನೋಡೋದಕ್ಕೆ. ಹಾಗೆ IgG ಟೆಸ್ಟ್ ಇದು ಹಿಂದಿನ ಸೋಂಕಿನ ಮಾಹಿತಿಯನ್ನ ಪತ್ತೆ ಹಚ್ಚುತ್ತೆ. ಡೆಂಗ್ಯೂಗೆ ವಿಶೇಷ ಔಷಧಿ ಇಲ್ಲ, ಆದ್ದರಿಂದ ಮುನ್ನೆಚ್ಚರಿಕೆ ಮತ್ತು ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಮಾತ್ರ ಜೀವ ಉಳಿಸಬಲ್ಲದು. ಆರೋಗ್ಯ ಇಲಾಖೆ ಈ ಬಾರಿ ಮಳೆಗಾಲಕ್ಕೂ ಮುನ್ನವೇ ವಿಶೇಷ ಜಾಗೃತಿ ಅಭಿಯಾನವನ್ನ ಆರಂಭ ಮಾಡಿದೆ. ಶಾಲೆಗಳು, ಅಪಾರ್ಟ್ಮೆಂಟ್ಗಳು, ಗ್ರಾಮ ಪಂಚಾಯಿತಿಗಳು ಹಾಗೆ ನಗರ ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿವೆ. ಈ ರಾಷ್ಟ್ರೀಯ ಡೆಂಗ್ಯೂ ದಿನದಂದು ಕೇವಲ ಜಾಗೃತಿ ಮಾತುಗಳಿಗೆ ಸೀಮಿತವಾಗದೆ ಪ್ರತಿಯೊಬ್ಬರು ತಮ್ಮ ಮನೆ, ರಸ್ತೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಟ್ಟುಕೊಂಡ್ರೆ ಮಾತ್ರ ಡೆಂಗ್ಯೂ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎನ್ನುವ ಸಂದೇಶವನ್ನ ಈಗ ಆರೋಗ್ಯ ಇಲಾಖೆ ನೀಡಿದೆ. ಕೆಲವು ರೋಗಗಳು ಹರಡಬಹುದು, ಇನ್ನು ಕೆಲವು ರೋಗ ಹರಡದೇ ಇದ್ದರೂ ಹರಡುತ್ತೆ ಎಂಬ ತಪ್ಪು ಪರಿಕಲ್ಪನೆ ಸಾಕಷ್ಟು ಜನರದ್ದು. ಅದೇ ರೀತಿ ಡೆಂಗ್ಯೂ ಒಂದು ಹರಡುವ ಸಾಂಕ್ರಾಮಿಕ ರೋಗ ಆಗಿದೆ. ಆದರೆ ಇದು ಒಬ್ಬರಿಂದ ಮತ್ತೊಬ್ಬರಿಗೆ ನೇರವಾಗಿ ಹರಡೋದಿಲ್ಲ ಅನ್ನೋದನ್ನ ಮೊದಲು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಹಾಗಾದ್ರೆ ಡೆಂಗ್ಯೂ ಹೇಗೆ ಹರಡುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಡೆಂಗ್ಯೂ ವೈರಸ್ ಹೊಂದಿರುವ ವ್ಯಕ್ತಿಯನ್ನ ಎಡಿಸ್ ಈಜಿಪ್ಟೈ ಎಂಬ ಸೊಳ್ಳೆ ಕಚ್ಚಿದಾಗ ಆ ಸೊಳ್ಳೆಯ ದೇಹಕ್ಕೆ ವೈರಸ್ ಸೇರುತ್ತೆ. ನಂತರ ಅದೇ ಸೊಳ್ಳೆ ಮತ್ತೊಬ್ಬ ಆರೋಗ್ಯವಂತ ವ್ಯಕ್ತಿಯನ್ನ ಕಚ್ಚಿದ್ರೆ ಆ ವ್ಯಕ್ತಿಗೂ ಡೆಂಗ್ಯೂ ಸೋಂಕು ತಗಲತ್ತೆ. ಅಂದ್ರೆ ಕೈ ಕುಲುಕುವುದರಿಂದ ಹರಡೋದಿಲ್ಲ, ಜೊತೆಗೆ ಕೂತರೆ ಅಥವಾ ಊಟ ಮಾಡಿದ್ರೆ ಹರಡೋದಿಲ್ಲ, ಗಾಳಿಯಿಂದ ಹರಡೋದಿಲ್ಲ,
ಸ್ಪರ್ಶದಿಂದ ಹರಡೋದಿಲ್ಲ, ಸೋಂಕಿತ ಸೊಳ್ಳೆ ಕಚ್ಚಿದಾಗ ಮಾತ್ರ ಹರಡುತ್ತೆ. ಜನರಲ್ಲಿ ಜಾಗೃತಿ ಮೂಡಿಸೋದು, ನೀರು ನಿಲ್ಲದಂತೆ ನೋಡಿಕೊಳ್ಳೋದು ಮತ್ತು ವೈಯಕ್ತಿಕ ರಕ್ಷಣಾ ಕ್ರಮಗಳನ್ನು ಪಾಲನೆ ಮಾಡೋದು ಕೂಡ ಅತ್ಯಂತ ಮುಖ್ಯವಾಗುತ್ತೆ. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಡೆಂಗ್ಯೂ ತಡೆಗಟ್ಟುವಲ್ಲಿ ತಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸಬೇಕು.